ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮಾವಲಿಯ ಚಿಂತನೆಯಲ್ಲಿ ಇವತ್ತಿನ ದಿನ ರಾಘವೇಂದ್ರ ತೀರ್ಥರಿಗೆ ಭಗವದ್ಭಕ್ತರ ಮೇಲೆ ಅದೆಂಥ ಪ್ರೀತಿ ಇದೆ ಅನ್ನೋದನ್ನು ಸೂಚನೆ ಮಾಡತಕ್ಕಂತಹ ಒಂದು ವಿಶಿಷ್ಟ ನಾಮ. ಓಂ ಭಸ್ಮೀಕೃತ ಅಶುಭಾಯ ನಮಃ. ನಾವು ಮಾಡಿದಂಥ ಎಲ್ಲ ರೀತಿಯಾದ ಪಾಪಗಳನ್ನೂ ಕೂಡ ಸುಟ್ಟಾಕ್ಬಿಡ್ತಾರಂತ ನೋಡಿ ರಾಯರು. ನಾವೇನು ಪಾಪ ಮಾಡ್ತೇವೆ, ಏನು ಪುಣ್ಯದ ಕೆಲಸ ಮಾಡ್ತೇವೆ, ನಮ್ಮಪ್ಪನ ಹಣೆಗದ ನಮಗೆ ಗೊತ್ತಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಯಾಕೆಂದ್ರೆ ಪ್ರತಿಯೊಬ್ಬ ಪುರುಷನೂ ಕೂಡ ಇವತ್ತಿನ ದಿನ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಜಾನಾಮ್ಯ ಧರ್ಮಂ ನಚಮೇ ನಿವೃತ್ತಿ. ಧರ್ಮ ಅಧರ್ಮ, ಪುಣ್ಯ ಪಾಪ ಇದು ಯಾವುದು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಧರ್ಮದ ಬಗ್ಗೆ ಗೊತ್ತಿದ್ರೂ ಕೂಡ ಆ ಧರ್ಮವನ್ನು ಮಾಡಲಿಕ್ಕೆ ಇವತ್ತಿನ ದಿನ ಅವನಿಗೆ ಪ್ರವೃತ್ತಿ ಆಗ್ತಾ ಇಲ್ಲ. ಜಾನಾಮ್ಯ ಧರ್ಮಂ, ಧರ್ಮಕ್ಕಿಂತಲೂ ಇನ್ನೂ ತುಂಬ ಚೆನ್ನಾಗಿ ಅಧರ್ಮದ ಬಗ್ಗೆ ಗೊತ್ತಿದೆ. ಆ ಅಧರ್ಮದ ಕೆಲಸವನ್ನು ಮಾಡದೇ ಇರಲಿಕ್ಕೆ ಇವತ್ತಿನ ದಿನ ಅವನ ಕೈಯಲ್ಲಿ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಗೊತ್ತಿದ್ದು ನಮ್ಮ ಜೀವನದಲ್ಲಿ ಮಾಡ್ತಕ್ಕಂಥ ಪಾಪಗಳು ಅನೇಕ, ಗೊತ್ತಿಲ್ಲದೆ ಮಾಡ್ತಕ್ಕಂಥ ಪಾಪಗಳು ಇನ್ನೂ ಅನೇಕ. ಹಾಗಾಗಿ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡ್ತಕ್ಕಂಥ ಯಾವ ಪಾಪಗಳಿದೆ, ಈ ಎಲ್ಲ ರೀತಿಯಾದಂಥ ಪಾಪಗಳನ್ನು ಪರಿಹಾರ ಮಾಡ್ತಕ್ಕಂತಹ ಮಹನೀಯರು ಯಾರು ಅಂತ ಹೇಳಿದ್ರೆ ಅದು ರಾಘವೇಂದ್ರ ತೀರ್ಥರು. ಒಬ್ಬ ಸುಭಾಷಿತಕಾರ ತುಂಬ ಚೆನ್ನಾಗಿ ಹೇಳ್ತಾನೆ, ಅತ್ಯುತ್ಕಟೈಹಿ ಪುಣ್ಯ ಪಾಪೈಹಿ ಇಹೈವ ಫಲಮಶ್ನುತೆ. ತನ್ನ ಜೀವನದಲ್ಲಿ ಮಾಡಿದಂತಹ ತುಂಬ ಪುಣ್ಯದ ಕೆಲಸದ ಫಲ ಅಥವಾ ಅತಿಶಯವಾದ ಪಾಪದ ಫಲ ಅದನ್ನೇನು ಮೇಲೆ ಹೋಗಿ ಅನುಭವಿಸಬೇಕು ಅಂತ ಇಲ್ಲ. ಈ ಜನ್ಮದಲ್ಲಿಯೇ ತಾನು ಮಾಡಿದ ಅತಿಶಯವಾದ ಪುಣ್ಯದ ಹಾಗೂ ಪಾಪದ ಫಲವನ್ನು ಇಲ್ಲೇ ಅನುಭವಿಸುವಂತೆ ಮಾಡಿಬಿಡ್ತಾನಂತೆ ಪರಮಾತ್ಮ. ಹಾಗಾಗಿ ಅತಿಶಯವಾದ ಪುಣ್ಯವನ್ನೇನೋ ಆ ದೇವತಾನುಗ್ರಹದಿಂದ, ಹರಿಗುರುಗಳ ಅನುಗ್ರಹದಿಂದ ನಮ್ಮ ಜೀವನದಲ್ಲಿ ನಾವು ಮಾಡೋಣ. ಆದರೆ ಯಾವತ್ತೂ ಕೂಡ ನಾವು ಪಾಪದ ಕೆಲಸಗಳನ್ನು ಎಂದಿಗೂ ಕೂಡ ನಾವು ಮಾಡಲಿಕ್ಕೆ ಹೋಗಬಾರದು. ಒಂದಲ್ಲ ಒಂದು ರೂಪದಲ್ಲಿ ನಮಗೆ ಆ ಪಾಪಕರ್ಮಗಳು ಕೆಟ್ಟದ್ದನ್ನು ಮಾಡಿಕೊಡ್ತಾವೆ ನಮಗೆ. ಪತಿತಸ್ಯಾಸ್ಯ ದೇಹಸ್ಯ ಕಾಷ್ಠವಿಷ್ಠ ಸಮಸ್ಯೆ ಚ ಫಲಾನಿ ತ್ರೀಣಿ ಶಿಷ್ಯಂತೆ ವಿದ್ಯಾ ಕರ್ಮಸುತ ಇತಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ನಾವು ಮಾಡಿದ ದುಷ್ಕರ್ಮಗಳು ನಮ್ಮನ್ನು ಬೆನ್ನು ಬಿಡದೆ ನಮ್ಮನ್ನು ಅರಸಿಕೊಂಡು ಬರ್ತಾವೆ. ಹಾಗಾಗಿ ಯಾವತ್ತೂ ಕೂಡ ದುಷ್ಕರ್ಮಗಳನ್ನು ಮಾಡೋದಾಗಲಿ, ಆ ಕೆಟ್ಟ ಕರ್ಮಗಳನ್ನು ಮಾಡೋದ್ರಿಂದ ಪಾಪವನ್ನು ಸಂಪಾದನೆ ಮಾಡತಕ್ಕಂತಹ ಪ್ರವೃತ್ತಿ ನಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಇರಬಾರದು ಅನ್ನೋದನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಆದರೆ ಗೊತ್ತಿಲ್ಲದೆ ನಾವು ಮಾಡಿರ್ತಕ್ಕಂಥ ಪಾಪಗಳಿದ್ರೆ, ಗೊತ್ತಿದ್ದೂ ಮಾಡತಕ್ಕಂಥ ಯಾವುದಾದ್ರೂ ಪಾಪಗಳಿದ್ರೆ ಪ್ರಾಯಶ್ಚಿತ್ತ ರೂಪವಾಗಿ ಪ್ರಾಯ ಪಾಪಂ ಸಮುದ್ದಿಷ್ಟಂ ಚಿತ್ತಂ ತಸ್ಯ ವಿಶೋಧನಂ ಅನ್ನೋ ಮಾತಿನಂತೆ ನಾವು ಮಾಡಿದ ಪಾಪಗಳ ಪರಿಹಾರ ಆಗಬೇಕು ಅಂತಾದರೆ ರಾಯರ ಕಾಲನ್ನು ಹಿಡೀರಿ. ರಾಘವೇಂದ್ರ ತೀರ್ಥರ ಸನ್ನಿಧಾನಕ್ಕೆ ಹೋಗಿ ರಾಯರ ಸೇವೆಯನ್ನು ಮಾಡಿ ನಿಶ್ಚಯವಾಗಿಯೂ ಕೂಡ ನಾವು ಮಾಡಿದಂಥ ಪಾಪಗಳನ್ನು ಪರಿಹಾರ ಮಾಡಿ ನಮ್ಮನ್ನು ಪುನೀತರನ್ನಾಗಿ ಮಾಡಿ ನಮ್ಮನ್ನೂ ಕೂಡ ಈ ಒಂದು ಸ್ವಸ್ಥ ಸಮಾಜದಲ್ಲಿ ಸ್ವಸ್ಥ ವ್ಯಕ್ತಿಯಾಗಿ ಇರುವಂತೆ ಅವರು ನೋಡಿಕೊಳ್ತಾರೆ ಅಂತ ಹೇಳಿದರೆ ರಾಯರ ವ್ಯಕ್ತಿತ್ವ ತುಂಬ ದೊಡ್ಡ ವ್ಯಕ್ತಿತ್ವ. ಅವರು ತುಂಬ ಕರುಣಾಮೂರ್ತಿಗಳು, ಉದಾರ ಮೂರ್ತಿಗಳು. ರಾಘವೇಂದ್ರ ತೀರ್ಥರ ಔದಾರ್ಯ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ರಾಯರಿಗೆ ನಾವು ನಮ್ಮ ಜೀವನದಲ್ಲಿ ಮಾಡಿದ ಎಲ್ಲ ಪಾಪಗಳನ್ನು ಕೂಡ ಪರಿಹಾರ ಮಾಡಲಿ, ನಮ್ಮ ಜೀವನದಲ್ಲಿ ಸುಖವನ್ನು ತಂದುಕೊಡಲಿ, ಭಗವಂತನಲ್ಲಿ ಭಕ್ತಿಯನ್ನು ತಂದುಕೊಡಲಿ, ಸಮಾಜಕ್ಕೆ ನಾಲ್ಕಾರು ಕೆಲಸವನ್ನು ಮಾಡತಕ್ಕಂತಹದ್ದಾಗಲಿ, ನಮ್ಮ ಮೂಲಕ ಏನಾದರೂ ಒಂದಿಷ್ಟು ಒಳಿತನ್ನು ಮಾಡುವಂತೆ ರಾಯರು ಅನುಗ್ರಹವನ್ನು ಮಾಡಲಿ ಅಂತ ಈ ನಾಮದ ಚಿಂತನೆಯಲ್ಲಿ ನಾವು ಮಾಡಬಹುದಾಗಿದೆ.